ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಸಾಲೆ ಖಾರನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಮನೆ ಸ್ಟೈಲು ಮಸಾಲೆ ಖಾರ ಹೆಂಗೆ ಕೂಡಿಸ್ತಾರೋ, ಸಾಂಬಾರು ಮಾಡಿದರೆ ಹೋಟೆಲ್ ಸ್ಟೈಲಲ್ಲೇ ಇರಬೇಕು, ಆ ಥರ ನಮ್ಮ ಹಳ್ಳಿ ಸ್ಟೈಲ್ ಒಳಗೆ ಮಸಾಲೆ ಖಾರ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ, ಹವೀಜ್ ತೊಗೊಂಡಿವ್ರಿ 5 ಕಿಲೋ, ಮತ್ತು ಕೊಬ್ಬರಿ ಒಂದು 5-6 ಕೊಬ್ಬರಿ ಇದು ಮಾಡ್ಯಾರ್ರಿ, ಕತ್ತರಿಸಿಟ್ಕೊಂಡಿವಿ. ಮತ್ತು ಅರಿಶಿನ ತೊಗೊಂಡಿವ್ರಿ, ಉಪ್ಪು, ಮತ್ತು ಒಂದು 2 ಕಿಲೋ ಉಳ್ಳಾಗಡ್ಡಿ ರೀ, ಮತ್ತು ಇವು ಮಸಾಲೆ ತೊಗೊಂಡಾರ್ರಿ, ಇವಕ್ಕೆ 150 ರೂಪಾಯಿ ರೀ. ಮಸಾಲೆ ಎಲ್ಲ ಮಿಕ್ಸ್ ಇರ್ತೈತೆ ರೀ ಇದ್ರೊಳಗೆ. ಲವಂಗ ಬತ್ತು, ಪಲಾವ್ ಎಲೆ ಬತ್ತು ಎಲ್ಲ ರೀ. ಹಾಗೆ ಕೊತ್ತಂಬರಿ ತೊಗೊಂಡಿವ್ರಿ, 2 ಕಿಲೋ ಮೆಣಸಿನ್ಕಾಯಿ ರೀ, 2 ಕಿಲೋ ಮೆಣಸಿನ್ಕಾಯಿ ಖಾರ ರೀ. ಇವಷ್ಟು ಇದ್ರೊಳಗೆ ಎಣ್ಣೆ ತೊಗೊಂಡಿವ್ರಿ, ಎಣ್ಣೆ ಹುರಿಯಾಕತ್ತೇಳಿ ಇವನ್ನೆಲ್ಲ ಹುರ್ಕೋಬೇಕ್ರಿ. ಇನ್ನು ಖಾರ ಇಲ್ಲ ಐತೆ ನೋಡ್ರಿ, ಎಲ್ಲ ಸೇರಿ ಮಾಡ್ತಾರ್ರಿ. ಈ ಟಿಪ್ಸ್ ನೀವು ಮನ್ಯಾಗ ಮಾಡಿರಿ, ಹೆಂಗೈತತ್ತೆ ಕಮೆಂಟ್ ಮಾಡಿರಿ ನನಗೂ. ಇಷ್ಟೆಲ್ಲ ಕೊತ್ತಂಬರಿ ಉಳ್ಳಾಗಡ್ಡಿ ಇನ್ನು ಹುರ್ಕೊಂಡು ಬರ್ರಿ. ಇಲ್ಲಿ ಒಂದು ಸ್ವಲ್ಪ ತಡ ಆದ್ರೂ ಮನೇಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೇದ್ರಿ. ನಾವು ಯಾವಾಗಲೂ ಹೀಗೆ ಮಾಡ್ತೀವ್ರಿ, ಆದ್ರೆ ಮಸ್ತಾಗಿರ್ತೈತೆ ರೀ ಖಾರ ಅಂತೂ. ಕೊಬ್ಬರಿ ಹುರ್ಕೊಂಡವ್ರಿ, ಇನ್ನು ಅರಿಶಿನ ಹುರ್ಕೋತಾರಿ. ಇವು ಉಬ್ಬಬೇಕ್ರಿ. ಅರಿಶಿನಕ್ಕೆ ಎಣ್ಣೆ ಹಾಕ್ತಾರೆ. ನೀವು ಇದೇ ಥರ ಫಾಲೋ ಮಾಡಿರಿ. ನಿಮ್ಮದು ಖಾರ ಹೋಟೆಲ್ ಸ್ಟೈಲ್ ಒಳಗೆ ಮಸ್ತಾಗಿ ಬರ್ಬೇಕಂದ್ರೆ ಈ ಥರ ಟ್ರೈ ಮಾಡಿರಿ. ನೋಡಿರಿ ಹೆಂಗದ ಅಂತೇಳಿ. ಇನ್ನು ಉಳ್ಳಾಗಡ್ಡಿ ಹುರ್ಕೋತಾರ್ರಿ, ಮತ್ತು ಹವೀಜ್ ಅವನು ಹುರ್ಕೋದ್ರಿ. ಈಗ ಹವೀಜ್ ಹುರಿಯಾಕತ್ತಾರಿ, ಅದಕ್ಕೆ ಎಣ್ಣೆ ಹಾಕಿ ಹುರಿದ್ರಿ. ಒಂದು ಸ್ವಲ್ಪ ಕಂಪು ಬಣ್ಣ ಬರೋಕೆ ತೆಗೆದ್ರಿ. ಅದನ್ನು ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಸ್ವಲ್ಪ ಕೆಂಪಾಗ್ತಾ ಇದೆ. ಅದು ಕೊತ್ತಂಬರಿ ಬೀಜ, ಕೊಬ್ಬರಿ, ಉಳ್ಳಾಗಡ್ಡಿ, ಅರಿಶಿನ ಹುರ್ಕೊಂಡು ತೊಗೋತೀವ್ರಿ. ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಜಜ್ಕೋತಾ ಇದ್ದೀನಿ. ಇವನ್ನೆಲ್ಲ ಸಿಪ್ಪೆ ಸುಲಿದ್ಬಿಟ್ಟು ಇವನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ. ಇವನು ಮಿಕ್ಸರ್ಗೆ ಹಾಕಕ್ಕೆ ಆಗತ್ರಿ. ಆ ಕಡೆ ನಮ್ಮಿ ಹುರಿತಾ ಇದ್ದಾಳೆ, ಈ ಕಡೆ ನಾನು ಸುಲಿತಾ ಇದ್ದೀನಿ ಹಾಗೆ. ಇನ್ನು ಮಸಾಲೆ ಅಂತೂ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ಓನ್ಲಿ ಹವೀಜ್, ಕೊಬ್ಬರಿ, ಉಳ್ಳಾಗಡ್ಡಿ ಮತ್ತು ಅರಿಶಿನ ಇವನ್ನ ಹುರ್ಕೊಂಡು, ಇವು ಅರ್ಧ 5 ಕಿಲೋದಷ್ಟು ಅದಾವ್ರಿ. ಇವಾಗ ಇದನ್ನು ಉಳ್ಳಾಗಡ್ಡಿ ಹುರ್ಕೋತೇವ್ರಿ. ಈ ಥರ ನೀವು ಮನೆಯಲ್ಲೇ ಮಾಡಿ ನೋಡ್ರಿ. ಬರೀ ಕೊಂಡು ತೊಗೊಳಕ್ಕೆ ಆಗಂಗಿಲ್ಲ ರೀ, ಖಾರ ಭಾಳ ತುಟ್ಟಿ ಆಗುತ್ತೆ. ಮತ್ತು ತುಂಬ ಸಿಂಪಲ್ಲಾಗಿನೂ ಮಾಡಬಹುದು ರೀ ಈ ಥರ. ಇದಷ್ಟು ಹಣ್ಣಂಗೆ ಕುದಿಬೇಕ್ರಿ. ಇದು ಎಣ್ಣೆಲಿ ಸ್ಮೆಲ್ಲು ಚೇಂಜ್ ಆಗಿ ಬರ್ತೈತೆ ರೀ, ಘಮ ಘಮ ಅಂತ ವಾಸನೆ ಬರ್ತೈತೆ ರೀ. ಆ ಲೆವೆಲ್ಲಿಗೆ ಉಳ್ಳಾಗಡ್ಡಿನ ಹುರ್ಕೋಬೇಕ್ರಿ. ನೋಡ್ತಾ ಇರ್ಬೋದು ನೀವು. ನಮ್ಮ ಮನೇಲಿ ಯಾವಾಗ್ಲೂ ಇದೇ ಥರ ಮಾಡ್ತೀವ್ರಿ ನಾವು. ನೋಡ್ರಿ, ತೀರ ಇಡಕ್ಕೆ ಒಂದು ಸ್ವಲ್ಪ ಕಷ್ಟ ಆದ್ರೂ ಕೊತ್ತಂಬರಿ ಹೆರ್ಚ್ಕೋತಾವ್ರಿ. ಕೊತ್ತಂಬರಿ 2 ಶೂಡ್ರಿ ಇಟ್ಟು ದಿಪ್ಪನು. ಇವಾಗ ಇವನು ಸುಲಿದಿಟ್ಟಿನ್ರಿ, ಇವನು ಮಿಕ್ಸರ್ಗೆ ಹಾಕ್ಬೇಕ್ರಿ. ಇವೆಲ್ಲ ರೆಡಿ ಆಗೈತ್ರಿ. ಈಗ ಕೊತ್ತಂಬರಿ, ಅರಿಶಿನ, ಕೊಬ್ಬರಿ, ಹವೀಜ ಮತ್ತು ಉಳ್ಳಾಗಡ್ಡಿ ಎಲ್ಲ ಕುದಿಸಿಟ್ಕೊಂಡಿವ್ರಿ.
ಹಿಂಗೆ ಆಗ್ಬೇಕು ನೋಡ್ರಿ. ಇದು ನೀರು ಬಿಟ್ಕೋತೈತ್ರಿ ಅದು. ಹೀಗಾಗನ ಇವನ್ನೆಲ್ಲ ಮಿಕ್ಸರ್ಗೆ ಹಾಕಿ ಮೊದಲಿಗೆ ಅವೀಜು ಮಸಾಲೆ ಅತ್ತು ಮಿಕ್ಸರ್ಗೆ ಹಾಕಿ ಸಾನಿಸ್ತೀವಿ ರೀ. ಅಂದ್ರೆ ಕಾಳು ಉಳಿಬಾರ್ದು ರೀ. ಅರಿಶಿನ ಆತು ಮಿಕ್ಸರ್ಗೆ ಹಾಕಿ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ಮಿಕ್ಸರ್ಗೆ ಹಾಕ್ತೀವಿ ರೀ. ಹಾಗೆ ಹಾಕಬಾರ್ದು ರೀ, ಹಲ್ಲು ಮುರಿತಾದ್ರು. ಸಾನಿಸ್ತಾ ಇದ್ದೀನಿ ರೀ. ಒಂದು ಸ್ವಲ್ಪ ಕ್ಲಿಯರ್ ಕಂಡಿಲ್ಲ, ಅಡ್ಜಸ್ಟ್ ಮಾಡ್ಕೊರಿ. ಇವಾಗ ಅದನ್ನು ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಥರ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕೀವಿ ರೀ. ಇನ್ನು ಮಮ್ಮಿ ಕಲಿಸ್ತಾಳು, ಇದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ರೀ. ಇವಾಗ ಮಸಾಲೆ ಈ ಟೈಪ್ ಆಗಿರ್ತೈತೆ ನೋಡ್ರಿ. ಇದು ಎಷ್ಟು ಘಮ ಘಮ ಅಂತ ವಾಸನೆ ಬರತ್ತಂದ್ರೆ ಹಂಗೆ ತಿನ್ಬೇಕು ಅನಿಸ್ತೈತೆ ನೋಡ್ರಿ. ಇದು ಮಿಕ್ಸ್ ಮಾಡೋಣ್ರಿ. ಈಗ ಒಂದಿಷ್ಟು ಬ್ಯಾಡಗಿ ಕಾಯಿ ಅದು ಮಿಕ್ಸ್ ಇದಾವೆ ರೀ 2 ಕಿಲೋದಾಗ. 3 ಡಬ್ಬ ಆಗೈತ್ರಿ ನಮಗಿದು. 3 ತಿಂಗಳಿಗೆ ಆಗುವಷ್ಟು ಆಗೈತ್ರಿ ನಮಗೆ ಖಾರ. ಇದು ಹೆಂಗಾಗೈತೆ ನೋಡ್ರಿ. ಕೆಂಪಗೆ ಸಾರಂತೂ ಅಷ್ಟು ಟೇಸ್ಟ್ ಆಗುತ್ತೆ ರೀ. ಪಲ್ಯ ಸಾಂಬಾರು 3 ಡಬ್ಬ ತುಂಬಿಬಿಡ್ತೀರಿ ನಮ್ಮದು. ನೀವು ಈ ಥರ ಡಬ್ಬದ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ್ಲೂ ಈ ಥರ ಯಾವಾಗ ಬೇಕಾದ್ದು ಇದು ಮಾಡಿದ್ರೆ ನಡಿತೈತೆ ರೀ. ಹಿಂಗಾಗೈತೆ ನೋಡ್ರಿ. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾವಾಗಲೂ ನಮ್ಮ ಚಾನಲ್ನ ವಾಚ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಗೆ. ಥ್ಯಾಂಕ್ ಯು.